ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್, ಒನ್ ಮೋರ್ ವಿಡಿಯೋ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಯಜಮಾನ್ರು ಇವತ್ತು ವಾಕ್ ಮಾಡಬೇಕು ಅಂತ ಬೆಳಗ್ಗೆನೇ ಎದ್ದು ಆಚೆ ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ಈ ವಾಕ್ಗೆ ಬರೋದಕ್ಕಿಂತ ಮುಂಚೆ ಮಕ್ಕಳಿಬ್ಬರಿಗೂ ಏನೇನು ಮಾಡಬೇಕು ಅದೆಲ್ಲ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ನಾವಿಬ್ಬರು ಬಂದಿದ್ದು. ಸೊ ಅವರು ಸ್ಕೂಲ್ಗೆ ಹೋದ್ಮೇಲೆ ಒಂಥರ ಫ್ರೀ ಮೈಂಡಿಂದ ವಾಕ್ ಮಾಡ್ಬೋದು ಅಂತ ಹೇಳಿ ಮೊದಲು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ವಾಕ್ ಬಂದಿರೋದು. ಸೊ ಸಡನ್ನಾಗಿ ಏನಕ್ಕೆ ಈ ಥರ ಬೆಳಗ್ಗೆ ವಾಕ್ ಹೋಗ್ತಾ ಇದ್ದೀವಿ ಅಂತಂದರೆ, ಯಜಮಾನ್ರದ್ದು ವೆಯ್ಟು ತುಂಬ ಇನ್ಕ್ರೀಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಇವ್ರದ್ದು ಎಕ್ಸಾಕ್ಟ್ ವೆಯ್ಟ್ ಬಂದುಬಿಟ್ಟು 100 kg 600 grams ಇದೆ, ಅಂದರೆ 101 kgನೇ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ವಾಕ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರ ಜೊತೆ ನಾನೂ ಸಹ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ನಂದೇನು ವೆಯ್ಟ್ ಏನು ಅಷ್ಟೇನು ಇಲ್ಲ. ನನ್ನ ಹೈಟ್ ಪ್ರಕಾರ, BMI ಪ್ರಕಾರ ನನ್ನ ವೆಯ್ಟ್ ಕರೆಕ್ಟಾಗಿದೆ. 59 kgs ಇದ್ದೀನಿ. ಬಟ್ ನಾನು ಈ ವಾಕಿಂಗ್ಗೆ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಕಳೆದ 4 ತಿಂಗಳಿಂದ ಒಂಥರ ನನಗೆ ಎಂಗ್ಸೈಟಿ ಫೀಲ್ ಆಗ್ತಾಯಿದೆ, ತುಂಬ ಸ್ಟ್ರೆಸ್ ಫೀಲ್ ಆಗ್ತಾಯಿದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಒಂಥರ ಎಲ್ಲ ಇದ್ರೂ ಏನೂ ಇಲ್ದಿರೋ ಥರ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್. ಅದು ಏನಕ್ಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಬಹಳಷ್ಟು ವೀಡಿಯೋಸ್ಗಳನ್ನು ನೋಡ್ತಿದ್ದೆ, ಏನಾಗ್ತಾಯಿದೆ, ಏನಕ್ಕೆ ಈ ಥರ ಸ್ಟ್ರೆಸ್ ಎಲ್ಲನೂ ಫೀಲ್ ಮಾಡ್ತೀವಿ, ಏನಕ್ಕೆ ಈ ಥರ ನಿದ್ದೆ ಬರಲ್ಲ ಅಂತ ನಾನು ನನ್ನ ಏಜ್ ಫ್ಯಾಕ್ಟರನ್ನು ಇಟ್ಕೊಂಡು ಸ್ವಲ್ಪ ವೀಡಿಯೋಗಳನ್ನು ನೋಡಿದಾಗ ಅದರಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದ್ದು ಏನಂದರೆ, 40 ವಯಸ್ಸು ದಾಟಿದ ಮೇಲೆ ಮಹಿಳೆಯರ ಬಾಡಿಯಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಅಂತೆ. ಎಸ್ಟ್ರೋಜನ್ ಲೆವೆಲ್ ಕಡಿಮೆ ಆದಂಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು, ಕೆಲವ್ರಿಗೆ ಬೇಗ ಪೀರಿಯಡ್ಸ್ ಆಗೋದು, ಹೆವಿ ಪೀರಿಯಡ್ಸ್ ಆಗೋದು, ಕೆಲವ್ರಿಗೆ ಸ್ವಲ್ಪ ಲೇಟಾಗಿ ಆಗೋದು, ಕಡಿಮೆ ಪೀರಿಯಡ್ಸ್ ಆಗೋದು, ಸರಿಯಾಗಿ ನಿದ್ದೆ ಬರದೇ ಇರೋದು, ಕೆಲವ್ರು ದಪ್ಪ ಆಗಿಬಿಡ್ತಾರೆ, ಕೆಲವರು ಡಿಪ್ರೆಷನಲ್ಲಿ ಸಣ್ಣ ಆಗಿಬಿಡ್ತಾರೆ, ನಂತರ ಎಂಗ್ಸೈಟಿ ಫೀಲ್ ಆಗೋದು, ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ಳೋದು, ಎಲ್ಲ ಇದ್ರೂ ಏನು ಇಲ್ದಿರೋ ಥರ ಆ ಥರ ದುಃಖ ಪಡೋದು, ಈ ಥರನೂ ಆಗುತ್ತೆ ಅಂತ ವೀಡಿಯೋಗಳ ಮುಖಾಂತರ ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ಸೊ ಅದಕ್ಕೆ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಲೈಫಲ್ಲಿ ಕೆಲವಷ್ಟು ಚೇಂಜಸ್ನ ಮಾಡಿಕೊಂಡ್ರೆ ನಮ್ಮ ಬಾಡಿಯಲ್ಲಿ ಏನೇನೋ ಬದಲಾವಣೆಗಳಾಗ್ತಾ ಇದೆಯಲ್ಲ, ಹಾರ್ಮೋನ್ಸ್ ಎಲ್ಲನೂ ನೆಗೆಟಿವ್ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಈ ರೀತಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಯಜಮಾನ್ರ ಜೊತೆ ಈ ಥರ ವಾಕಿಂಗ್ ಮಾಡೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಸಿಕ್ತು. ಎನರ್ಜಿಟಿಕ್ ಆಗಿ ಇನ್ನೂ ಫೀಲ್ ಮಾಡ್ತೀನಿ. ರೆಗ್ಯುಲರಾಗಿ ನಾವು ಮನೇಲಿದ್ದಾಗ ಎನರ್ಜಿಟಿಕ್ ಆಗಿ ಎಲ್ಲ ಕೆಲಸ ಮಾಡ್ಕೊತೀವಿ, ಅದು ಬೇರೆ. ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಈ ಥರ ಫ್ರೆಶ್ ಮೈಂಡಿಂದ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಾದ್ಮೇಲೆ ಮನೇಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿಲ್ಲ, ಸ್ಟ್ರೆಸ್ ಏನೂ ಇಲ್ಲ. ನಾನು ಯಜಮಾನ್ರಿಬ್ಬರೇ ಚೆನ್ನಾಗಿ ವಾಕ್ ಮಾಡಿದ್ವಾ, ತುಂಬ ಅಂದರೆ ತುಂಬ ಫ್ರೆಶ್ ಫೀಲ್ ಅನ್ನಿಸ್ತು. ಮತ್ತು ನಮಗೆ ಅಂತ ಆ್ಯಕ್ಚುಲಿ ಟೈಮ್ ಸಿಗೋದೇ ಇಲ್ಲ, ಯಜಮಾನ್ರಿಗೂ ನನಗೆ ಇಬ್ಬರಿಗೆ ಅಂತ ಸ್ಪೆಷಲಿ ಟೈಮ್ ಸಿಗೋದೇ ಇಲ್ಲ. ಸೊ ಈ ಥರ ಇವ್ರ ಜೊತೆ ಸೇರಿ 1 ಗಂಟೆ 1.5 ಗಂಟೆ ಈ ಥರ ವಾಕ್ ಮಾಡಿ, ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡಿ, ಸ್ವಲ್ಪ ಯೋಗ ಅದು ಇದು ಮಾಡಿದಾಗ ಒಂಥರ ಚೆನ್ನಾಗಿ ಅನ್ನಿಸ್ತು. ಯಜಮಾನ್ರು ಇದರಲ್ಲೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ನೀನು ಮಾಡು ಅಂತ ಹೇಳಿಬಿಟ್ಟು. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಪ್ರತಿದಿನ ನಾವು 6230 ಸ್ಟೆಪ್ಸು ವಾಕ್ ಮಾಡಿದ್ದೀವಿ. ಅದನ್ನು ಕಿಲೋಮೀಟರ್ಸಲ್ಲಿ ಕನ್ವರ್ಟ್ ಮಾಡಿದ್ರೆ 5 ಕಿಲೋಮೀಟರ್ ಆಗುತ್ತೆ. ಒಂಥರ ನಮಗೆ ಖುಷಿ, ನಾವು 5 ಕಿಲೋಮೀಟರ್ ವಾಕ್ ಮಾಡಿದ್ದೀವಿ, ಇನ್ನೂ ಹೋಗ್ತಾ ಇನ್ನೂ ಇನ್ಕ್ರೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋಗ್ತಾ ನೋಡೋಣ ಎಷ್ಟು ಕಿಲೋಮೀಟರ್ಸ್ನ ನಾವು ಕವರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಈ ಜೂನ್ ಬಂದರೆ ನನಗೆ 42 ಇಯರ್ಸ್ ಕಂಪ್ಲೀಟ್ ಆಗಿ 43 ಬೀಳುತ್ತೆ. ಮೆನೋಪಾಸ್ದು ಏಜು ಜನರಲಾಗಿ ಇಂಡಿಯಾದಲ್ಲಿ 40 ಇಯರ್ಸ್ ಆದಮೇಲೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಏಜ್ ಇದಿರುತ್ತೆ, ಅವರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ತಾಯಿಗೆ ಮೆನೋಪಾಸ್ ಶುರು ಆಗಿದ್ದು 49 ಇಯರ್ಸಲ್ಲಿ. ಸೊ ಇವಾಗ ನನಗೆ 43 ಬೀಳೋ ಸಮಯದಲ್ಲಿ ಸ್ವಲ್ಪ ಈ ಥರ ಚೇಂಜಸ್ ಆಗ್ತಾಯಿದೆ ಬಾಡಿಯಲ್ಲಿ. ಇದು ಮೆನೋಪಾಸ್ ಸ್ಟೇಜು ಅಂತಲೂ ಸಹ ಹೇಳ್ತಾರೆ. ಮೆನೋಪಾಸ್ ಆಗೋದಕ್ಕಿಂತ ಮುಂಚೆ ಪೆರಿಮೆನೋಪಾಸೂ ಸಹ ಇರುತ್ತೆ ಅಂತೆ. ಸೊ ಈ ಒಂದು ಸ್ಟೇಜಲ್ಲಿ ಈ ಥರ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ಳೋದು, ನಿದ್ದೆ ಬರದೇ ಇರೋದೆಲ್ಲನೂ ನಾರ್ಮಲೇ. ಅದಕ್ಕೆ ಸ್ವಲ್ಪ ಮೆಡಿಕೇಷನ್ಸ್ ಎಲ್ಲನೂ ಡಾಕ್ಟರ್ಸು ಕೊಡ್ತಾರೆ, ಕನ್ಸಲ್ಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಅದರಿಂದ ಬಾಡಿಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ, ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾನಿನ್ನೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ. ವೀಡಿಯೋಗಳ ಮುಖಾಂತರನೇ ಸ್ವಲ್ಪ ನಾಲೆಜ್ ಗೇನ್ ಮಾಡಿಬಿಟ್ಟು ಈ ಥರ ವಾಕ್ನ ಶುರು ಮಾಡಿದ್ದೀನಿ, ಮತ್ತು ಎಕ್ಸಸೈಸ್ ಎಲ್ಲನೂ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ರಿಲ್ಯಾಕ್ಸ್ ಸಿಕ್ಕಿದ್ರೆ
ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ. ಇಲ್ಲ ಅಂತ ಹೇಳಿದ್ರೆ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ. ಅದರಿಂದ ಹೆಲ್ಪ್ಫುಲ್ ಆಗ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಡಿಪ್ರೆಸ್ ಆಗಿಬಿಟ್ಟು ನಾವು ಅನಾರೋಗ್ಯದಿಂದ ಕೊರಕ್ಕೊಂಡು ಮನೇಲಿ ಬಿದ್ಕೊಂಡಿದ್ರೆ ಬೆಳೆಯೋ ಮಕ್ಕಳಿಗೆ ಅದು ತುಂಬ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಅವರ ಬೆಳವಣಿಗೆಯಲ್ಲಿ ಒಂಥರ ಡಿಸ್ಟ್ರಾಕ್ಷನ್ ಮಾಡುತ್ತೆ. ಸೊ ಆದ್ದರಿಂದ ನಾವು ಎಷ್ಟು ಆರೋಗ್ಯಕರವಾಗಿರ್ತೀವೋ ಅಷ್ಟೇ ಮಕ್ಕಳು ಸಹ ಆರೋಗ್ಯಕರವಾಗಿರ್ತಾರೆ. ಸೊ ನಾವು ಎಷ್ಟು ಲೈವ್ಲಿಯಾಗಿ ಖುಷಿಯಾಗಿ ಇರ್ತೀವೋ ಅಷ್ಟೇ ಮಕ್ಕಳು ಸಹ ಖುಷಿಯಾಗಿರ್ತಾರೆ. ಅದನ್ನು ನಂಬಿಕೊಂಡೇ ನಾನು ನನ್ನನ್ನು ಮೋಟಿವೇಟ್ ಮಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀನಿ. ಯಜಮಾನ್ರದ್ದು ವೆಯ್ಟು ರೆಗ್ಯುಲರಾಗಿ ಅವ್ರು ವಾಕ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅವರು ಸ್ವಲ್ಪ ಸೀರಿಯಸ್ಸಾಗಿ ಮಾಡಬೇಕಷ್ಟೇ. ಅವ್ರು ಯಾವುದನ್ನು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಏನಾದರೂ ಸೀರಿಯಸ್ಸಾಗಿ ತಗೊಂಡು ಮಾಡಿದ್ರೆ ಸರಿಯಾಗಿ ಎಲ್ಲನೂ ರಿಸಲ್ಟ್ ಸಿಗುತ್ತೆ. ಸೊ ನಾನು ಮೋಟಿವೇಟ್ ಮಾಡಿದ್ದೀನಿ, ತುಂಬ ದಪ್ಪ ಎಲ್ಲ ಆಗಬೇಡಪ್ಪ, ಏನಾದರೂ ಹಾರ್ಟ್ ಅಟ್ಯಾಕ್ ಎಲ್ಲನೂ ಆಗಿಬಿಟ್ರೆ ಈ ಕಾಲದಲ್ಲಿ ಯಪ್ಪಾ ಏನೇನೋ ಆಗ್ತಾಯಿದೆ ಫ್ರೆಂಡ್ಸ್. ವೀಡಿಯೋಗಳು ಯೂಟ್ಯೂಬ್ ಅಂತ ಬಂದುಬಿಟ್ಟಿದೆ. ಇದರಿಂದ ನಾವು ಎಷ್ಟೊಂದು ವೀಡಿಯೋಗಳೆಲ್ಲ ನೋಡಬಾರ್ದೆಲ್ಲನೂ ನೋಡ್ತಾ ಇರ್ತೀವ. ಒಂಥರ ನಮಗೂ ಭಯ ಆಗುತ್ತೆ, ನಮಗೂ ಇದಾಗ್ಬಿಡುತ್ತೋ ಅದಾಗ್ಬಿಡುತ್ತೋ ಅಂತ ನಮ್ಮ ಮೈಂಡನ್ನು ಕಿಚಡಿ ಮಾಡಿಟ್ಕೊಂಡಿದ್ದೀವಿ. ಆದಷ್ಟು ಮೊಬೈಲಿಂದನೂ ಸಹ ಸ್ವಲ್ಪ ದೂರ ಇರಬೇಕು. ಆವಾಗ ಇನ್ನೂ ಮೈಂಡ್ಗೆ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿ ಬ್ಲಾಗ್ಸನ್ನು ಸಹ ಸರಿಯಾಗಿ ಮಾಡ್ತಾಯಿಲ್ಲ. ಫಸ್ಟ್ ನಾವು ಚೆನ್ನಾಗಿ ಫೀಲ್ ಆಗಬೇಕು, ಅಂದರೆ ಮನಸ್ಸಿಗೆ ಮತ್ತು ಮೈಂಡ್ಗೆ ನೆಮ್ಮದಿ ಸಿಗಬೇಕು. ಆವಾಗ ನಾವು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾವೇ ಒಂಥರ ನೆಗೆಟಿವ್ ಆಗಿ ಫೀಲ್ ಮಾಡಿಕೊಂಡು ನಾವು ಏನು ಮಾಡಿದ್ರೂ ಸಹ ಅದು ನೆಗೆಟಿವ್ ಆಗೇ ಕಾಣಿಸುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಾನೂ ಸಹ ವ್ಲಾಗ್ಸ್ಗೆ ಸ್ವಲ್ಪ ಪಾಸ್ ಕೊಟ್ಟಿದ್ದೆ. ಬಟ್ ನಂದು ಯೂಟ್ಯೂಬ್ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ, ನಿಮಗೆಲ್ಲನೂ ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ದೇವ್ರ ಕೃಪೆಯಿಂದ ಪ್ರೀತಿಯ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಅರ್ಥ ಮಾಡಿಕೊಂಡು ನೋಡೋರು ಸಿಕ್ಕಿದ್ದಾರೆ. ಸ್ವಲ್ಪ ಮಟ್ಟಿಗೆ ವ್ಯೂವ್ಸೂ ಸಹ ಬರ್ತಾ ಇದೆ. ಅತಿ ಆಸೆ ಗತಿ ಕೇಡು ಅಂತ ಯಾವಾಗ್ಲೂ ದೊಡ್ಡವ್ರು ಹೇಳ್ತಾರೆ. ಸೊ ನಾನು ತುಂಬ ಏನೂ ಆಸೆ ಪಡಲ್ಲ ಫ್ರೆಂಡ್ಸ್. ಇವಾಗ ನೀವೆಷ್ಟು ಜನ ನೋಡ್ತಿದ್ದೀರೋ, ಪ್ರೀತಿಯಿಂದ ನೋಡ್ತಿದ್ದೀರೋ ಅದೇ ಸಾಕು ನನಗೆ. ಇನ್ನು ಒಳ್ಳೆ ಕಂಟೆಂಟ್ ಅಂತ ನಾನು ಶೇರ್ ಮಾಡಿದಾಗ ಯೂಟ್ಯೂಬ್ ಆಟೋಮೆಟಿಕ್ಲಲಿ ಬೂಸ್ಟ್ ಮಾಡುತ್ತೆ ಚಾನಲ್ನ. ನಾನೇ ಇನ್ನೂ ವ್ಲಾಗ್ಸ್ನ ಹಾಕ್ತಾಯಿಲ್ಲ ಅಂದರೆ ಯೂಟ್ಯೂಬ್ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ಪ್ರೀತಿಯಿಂದ ವ್ಲಾಗ್ಸ್ ನೋಡ್ತಿದ್ದೀರಾ ಅಷ್ಟೇ ಸಾಕು ನನಗೆ. ಇನ್ನು ನಾನು ಎಫರ್ಟ್ಸ್ ಹಾಕಿದ್ಮೇಲೆ ಆಟೋಮೆಟಿಕ್ಲಿ ಸಕ್ಸಸ್ ಅನ್ನೋದು ಸಿಗೇ ಸಿಗುತ್ತೆ. ಅದು ನಾವು ಪಾಸಿಟಿವ್ ಆಗಿದ್ದಾಗ ಅದನ್ನು ಅನುಭವ ಮಾಡ್ತೀವಿ. ನೆಗೆಟಿವ್ ಆಗಿದ್ದಾಗ ನಾವು ಒಳ್ಳೆಯದನ್ನು ಸಹ ನಾವು ಚೆನ್ನಾಗಿ ಅನುಭವ ಮಾಡೋದಕ್ಕಾಗಲ್ಲ. ಸೊ ಐ ಹೋಪ್ ನೀವೆಲ್ಲನೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಲೇ ಆಗ್ತಾಯಿದೆ ವ್ಲಾಗ್ಸ್ ಹಾಕೋದಕ್ಕೆ. ನಾನೂ ಸಹ ಕ್ಯಾಮ್ರಾದಿಂದ ಈ ಫೋನಿಂದ ದೂರ ಇದ್ದೀನಿ. ಆದಷ್ಟು ಕೂತ್ಕೊಂಡು ಒಳ್ಳೆ ವ್ಲಾಗ್ಸ್ನ ಎಂಟರ್ಟೈನ್ಮೆಂಟ್ ವ್ಲಾಗ್ಸನ್ನು ಸಹ ನೋಡ್ತಾ ಇದ್ದೀನಿ. ಕನ್ನಡ ವ್ಲಾಗ್ಸರ್ಸು ಎಷ್ಟೊಂದು ಜನ ಇದ್ದಾರೆ ಅಪ್ಪ. ನನಗೆ ಒಂದು 5-6 ಜನ ಗೊತ್ತಿತ್ತು. ಇವಾಗ ಕನ್ನಡ ವ್ಲಾಗ್ಸ್ ನೋಡ್ತಾ ಎಷ್ಟೊಂದು ಟ್ಯಾಲೆಂಟೆಡ್ ವ್ಲಾಗ್ಸರ್ಸ್ ಇದ್ದಾರೆ ಗೊತ್ತಾ. ಅವ್ರ ಮುಂದೆ ನಾನೇನು ಇಲ್ಲ ಅಂತ ನನಗೂ ಸಹ ಅನಿಸುತ್ತೆ. ನಾನು ಸ್ಯಾಡಾಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಮಾಡೋದಕ್ಕೆ ಸಾಧ್ಯ ಅಂತೂ ಆಗಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ. ಯಜಮಾನ್ರಿಗೆ, ಮಕ್ಕಳಿಗೆ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ. ಕಂಟೆಂಟು ಅಂತ ಬಂದ್ರೇ ನನ್ನ ಮೇಲೇ ಡಿಪೆಂಡ್ ಆಗಬೇಕು. ಸೊ ನಾನೇ ಕಂಟೆಂಟನ್ನು ಕೊಡಬೇಕು. ಸೊ ಕಂಟೆಂಟನ್ನು ಕೊಡಬೇಕು ಅಂತ ಅಂದರೆ ಅದು ರಿಯಾಲಿಟಿ ಬೇಸ್ಡ್ ಕಂಟೆಂಟ್ ಆಗಿರಬೇಕು ಅನ್ನೋ ಅನಿಸಿಕೆ ನನ್ನದು. ಇವಾಗ ನಾನು ಕೂತ್ಕೊಂಡು ಬೇರೆಯವ್ರದ್ದು ವ್ಲಾಗ್ಸ್ ಎಲ್ಲ ನೋಡ್ತೀನಿ, ಅವ್ರದ್ದು ಎಂಟರ್ಟೈನ್ಮೆಂಟ್ ನನಗೆ ಇಷ್ಟ ಆಗುತ್ತೆ. ಬಟ್ ನನ್ನ ಲೈಫಲ್ಲಿ ಆ ಥರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫಲ್ಲಿ ಏನು ನಡೀತಾ ಇದೆಯೋ, ನನ್ನ ಪರ್ಸ್ನಾಲಿಟಿ ಹೆಂಗಿದೆಯೋ ಅದೇ ರೀತಿಯೇ ನಾನು ಕಂಟೆಂಟ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಕಂಟೆಂಟ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಆದಷ್ಟು ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಡಿಲೇ ಆಗ್ತಾಯಿದೆ ವ್ಲಾಗ್ಸ್ ಹಾಕೋದಕ್ಕೆ. ಅದಕ್ಕೆ ಅಂತ ಹೇಳಿಬಿಟ್ಟು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಸಪೋರ್ಟ್ ಇದ್ರೇ ನಾನೂ ಸಹ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗೋದು. ಇವಾಗ ನನ್ನ ಲೈಫಲ್ಲಿ ಸ್ವಲ್ಪ ನೆಗೆಟಿವಿಟಿ ನಡೀತಾ ಇದೆ. ಸೊ ಅದರಿಂದ ಪಾಸಿಟಿವ್ ಆಗಿ ನನ್ನನ್ನು ನಾನೇ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಕಂಟೆಂಟ್ನ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ನಂದು. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಬಂದಾದಮೇಲೆ ಒಂದು 10 to 15 ಮಿನಿಟ್ಸ್ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ಬೆಳಿಗ್ಗೆ 9 ಗಂಟೆಗೆಲ್ಲನೂ ಹೆಲ್ಪರ್ ಬರ್ತಾರೆ ನೆಲ ಗುಡಿಸಿ ಒರೆಸಿ ಕೊಡೋದಕ್ಕೆ. ಸೊ ಅವ್ರು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಪ್ಲ್ಯಾಂಟ್ಸ್ಗೆಲ್ಲನೂ ನೀರೆಲ್ಲ ಹಾಕಿಬಿಟ್ಟು ಬಾಲ್ಕನಿನ ವಾಶ್ ಮಾಡಿದ್ದೀನಿ. ಅವರು ಬರೀ ಪೊರ್ಕೆ ತೊಗೊಂಡು ಗೂಡಿಸಿ ಒರೆಸ್ತಾರೆ, ವಾಶ್ ಎಲ್ಲ ಮಾಡಲ್ಲ. ವಾರಕ್ಕೊಂದ್ಸಲ ಈ ಥರ ನಾನು ವಾಶ್ ಮಾಡಿಬಿಡ್ತೀನಿ. ಅಕ್ಕಪಕ್ಕದಲ್ಲೆಲ್ಲನೂ ಇಲ್ಲಿ ತುಂಬ ಮನೆಗಳು ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಧೂಳು ಸೇರಿಕೊಳ್ಳುತ್ತೆ.
ಸೊ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನಿಂಗ್ ಮಾಡಿ ಕೊಟ್ಬಿಡ್ತೀನಿ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಈರುಳ್ಳಿ ಪರಾಟ, ಬನಾನಾ ಶೇಕ್ ಮತ್ತು ಸ್ವಲ್ಪ ಪಲ್ಯ. ಯಜಮಾನ್ರೂ ಸಹ ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ರೆಡಿ ಆಗಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು.